ನೋಡ್ದವ್ರಿಗೆ ಏನಂತಾರೆ, ದಿನನಿತ್ಯದ ಜೀವನದಲ್ಲಿ ನಾವು ಬಳಸುವಂತಹ ಪದ. ಎಷ್ಟೊಂದು ಕನಸುಗಳನ್ನ, ಆಸೆಗಳನ್ನ, ಸಂಬಂಧಗಳನ್ನ ಬೇರೆಯವ್ರು ಏನಂತಾರೆ, ಈ ಸಮಾಜ ಏನನ್ನುತ್ತೆ ಅನ್ನೋ ಕಾರಣದಿಂದನೇ ನಾವು ಮುರಿದುಕೊಳ್ತೀವಿ, ರಾಜಿ ಆಗ್ತೀವಿ. ಸಿದ್ಧಾರ್ಥ್ ದೇವಯ್ಯ, ಕೊಡಗಿನ ಹುಡುಗ, ಬೆಂಗಳೂರಿನಲ್ಲಿ ವೆಬ್ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಕಷ್ಟದ ಸಮಯದಲ್ಲಿ ಬಿಟ್ಟು ಹೋದಂತಹ ಗೆಳತಿ, ಚಿಕ್ಕಂದಿನಲ್ಲೇ ತನ್ನ ತಂದೆಯನ್ನ ತನ್ನನ್ನ ಬಿಟ್ಟು ಹೋದಂತಹ ತಾಯಿ, ಈ ಡಿಪ್ರೆಷನ್ ಫ್ರಸ್ಟ್ರೇಷನ್ ನಡುವೆ ಕೆಲಸದ ಬಗ್ಗೆ ಬೇಜಾರು, ಅಸಹನೆ, ಆರೋಗೆನ್ಸ್, ಈ ಗಾಯದ ಮೇಲೆ ಬರೆ ಎಳೆದಂತೆ ತನ್ನ ತಂದೆ ಜೊತೆಗೆ ಕೆಲಸನೂ ಕಳೆದುಕೊಂತಾನೆ. ಎಲ್ಲವನ್ನು ಕಳೆದುಕೊಂಡಂತಹ ಸಿದ್ಧಾರ್ಥ್ ಜೀವನ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಮನೆ, ಫ್ರೆಂಡ್ಸ್ ಎಲ್ಲ ಬಿಟ್ಟು ಯಾರಿಗೂ ಹೇಳ್ದೆ ಒಂದು ಟ್ರಿಪ್ ಹೋಗ್ತಾನೆ. ಈ ಜರ್ನಿಯಲ್ಲಿ ಅವನು ಏನೆಲ್ಲ ಜೀವನದ ಪಾಠ ತಿಳ್ಕೊತಾನೆ, ಕಲಿತಾನೆ ಅನ್ನೋದು ಕತೆ. ಚಿತ್ರದ ಟ್ರೈಲರ್ ನೋಡಿದಾಗ ನನಗೆ ಹಾಲಿವುಡ್ನ ಇಂಟು ದಿ ವೈಲ್ಡ್ ಸಿನಿಮಾನ ಇನ್ಸ್ಪೈರ್ ಆಗಿ ತಗೊಂಡಿರ್ಬೋದು ಅನ್ನಿಸ್ತು. ಡೈರೆಕ್ಟ್ರು ಒಂದು ಶಾರ್ಟ್ನಲ್ಲಿ ಇಂಟು ದಿ ವೈಲ್ಡ್ ಬುಕ್ನ ತೋರಿಸ್ತಾರೆ. ಸಿನಿಮಾದ ಇನ್ಸ್ಪೈರ್ ಆಗಿದ್ರು ಕೂಡ ಅದರ ಕತೆ ಮತ್ತು ಈ ಕತೆ ಎರಡೂ ಬೇರೆ ಬೇರೆ ಇದೆ, ಬಟ್ ಕತೆಯ ಉದ್ದೇಶ ಸೇಮ್ ಇದೆ. ಇಂಟು ದಿ ವೈಲ್ಡ್ ಬಂದು ಒಂದು ಬಯೋಗ್ರಫಿ ಬೇಸ್ಡ್ ಸಿನಿಮಾ. ಇದು ಒಂದು 1992ರಲ್ಲಿ ನಡೆದಂಥ ನೈಜ ಘಟನೆ ಆಧಾರಿತ. ಈ ಥರ ಸಿನಿಮಾಗಳನ್ನೇನಾದರೂ ನೀವು ಇಷ್ಟಪಟ್ಟರೆ ಈ ಸಿನಿಮಾ ಬಂದು ಅಮೆಜಾನ್ ಪ್ರೈಮಲ್ಲಿ ಅವೈಲೇಬಲ್ ಇದೆ, ನೋಡೋರು ನೋಡಿ. ಇನ್ನು ನೋಡಿದವರು ಏನಂತಾರೆ ಬರೋಣ. ಚಿತ್ರದ ಪಾಸಿಟಿವ್ ಬಂದು ಸಿನಿಮಾದಲ್ಲಿ ಯಾವುದು ಅನ್ನೆಸೆಸರಿ ಸೀನ್ಸ್ ಇಲ್ಲ, ಎಲ್ಲವೂ ಲೈಟ್ ಆಗಿದೆ. ಕಾಮಿಡಿ, ಎಮೋಷನ್ಸ್, ಲವ್ ಎಷ್ಟು ಬೇಕೋ ಅಷ್ಟು. ಜೀವನದ ಪಾಠ, ಸಂಬಂಧಗಳ ಮಧ್ಯೆ ತೊಳಲಾಟ, ಒಂದು ಸೆಟ್ಲ್ ನಿರೂಪಣೆ. ಸಿನಿಮಾದ ಸ್ಟಾರ್ಟಿಂಗ್ 30 ನಿಮಿಷ ತುಂಬ ಸ್ಲೋ ಆಗಿ ಹೋಗುತ್ತೆ. ಸಿದ್ಧಾರ್ಥ್ ಜರ್ನಿ ಸ್ಟಾರ್ಟ್ ಆಗೋ ತನಕನೂ ಅಲ್ಲಿಂದ ಮಲ್ಲಣ್ಣ ಮತ್ತು ನಾದಿಯಾ ಕ್ಯಾರೆಕ್ಟರ್ಗಳು ಬಂದ ನಂತರ ಒಂದು ಫ್ಲೋನಲ್ಲಿ ಹೋಗುತ್ತೆ. ಸಿನಿಮಾದ ಲವ್ ಸ್ಟೋರಿ ಪೋರ್ಷನ್ ಸೇಮ್ ತುಂಬ ಸಿನಿಮಾದಲ್ಲಿ ಬಂದಿದೆ. ಅದು ಪ್ರೆಸೆಂಟೇಷನಲ್ಲಿ ಬೇರೆ ಥರ ಏನಾದರೂ ಮಾಡ್ಬೋದಿತ್ತನ, ಯಾಕಂದರೆ ಈ ಥರ ಫೀಲ್ ಗುಡ್ ಸ್ಟೋರಿ ಟ್ರಾವೆಲಿಂಗ್ ಮೂವೀಸ್ನಲ್ಲಿ ಲವ್ ಸ್ಟೋರಿ ಆಲ್ಮೋಸ್ಟ್ ಇದೇ ಥರ ಇರುತ್ತೆ. ಇನ್ನು 2-3 ಬಿಟ್ ಸಾಂಗ್ಸ್, ಮಾಂಟೇಜ್ ಸಾಂಗ್ಸ್ ಬರುತ್ತೆ, ಅದು ಓಕೆ. ಇನ್ನು ಸಿನಿಮಾಟೋಗ್ರಫಿ ಸಿನಿಮಾದ ಕತೆಗೆ ತಕ್ಕಾಗೆ ಚೆನ್ನಾಗಿದೆ. ನವೀನ್ ಶಂಕರ್ ಅವರ ಆ್ಯಕ್ಟಿಂಗು, ಪದ್ಮಾವತಿ ಅವರ ಆ್ಯಕ್ಟಿಂಗು, ಅಪೂರ್ವ ಅವರು ಮತ್ತು ಮಲ್ಲಣ್ಣ ಕ್ಯಾರೆಕ್ಟರ್ ಮಾಡಿರುವಂಥ ಚಿಕ್ಕ ಹುಡುಗ, ಇವರು ಮನಸ್ಸಲ್ಲಿ ಉಳಿತಾರೆ. ಓವರ್ ಆಲ್ ಸಿನಿಮಾ ಫೀಲ್ ಗುಡ್ ಮೂವಿ. ಇಷ್ಟಪಡೋರಿಗೆ ಸ್ವಲ್ಪ ಓಕೆ ಅನ್ನಿಸ್ಬೋದು, ಕೆಲವ್ರಿಗೆ ಇಷ್ಟ ಆಗುತ್ತೆ. ಇದು ಮಲ್ಟಿಪ್ಲೆಕ್ಸ್ ಮತ್ತು OTT ಸಿನಿಮಾ. ಕಮರ್ಷಿಯಲ್ ಮತ್ತು ಮಾಸ್ ಆಡಿಯನ್ಸ್ ಮತ್ತು ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡುವಂಥ ಅವ್ರಿಗೆ ಆ ಸಿನಿಮಾ ಇಷ್ಟ ಆಗೋದು ಕಷ್ಟನೇ. ಬಟ್ ಬೇರೆ ಸಿನಿಮಾಗಳು, ಕೆಲವು ವರ್ಸ್ಟ್ ಸಿನಿಮಾಗಳು ಕಂಪೇರ್ ಮಾಡಿದ್ರೆ ಇದು ವರ್ಸ್ಟ್ ಸಿನಿಮಾ ಅಂತೂ ಅಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.